ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದಕ್ಕೆ ನಮ್ಮ ಕಡೆ ಸೊಕ್ಕು ಮುರಿಯೋದು ಅಂತಾರೆ. ಭಾಳ ಅಡಮುಟ್ಟಿದಾಳ್ರಿ ಆಕಿ ಬಿಡಬಾರ್ದು, ಆಕಿಗೆ ಬರೋಬ್ಬರಿ ಮಾಡಿ ಸೊಕ್ಕು ಮುರಿಬೇಕು ಆಕಿಗೆ ಅಂತ ಯಾವಾಗಲೂ ಹೇಳೋ ಮಾತು. ಯಾರಾದರೂ ಭಾಳ ದುರಹಂಕಾರವನ್ನು ಮೆರೆದರೆ ಅಥವಾ ತಮ್ಮ ಇತಿಮಿತಿಯನ್ನು ಮೀರಿ ಮಾತನಾಡಿದರೆ ಅವಾಗ ಇಂಥದ್ದೊಂದು ಮಾತನ್ನು ಸಾರ್ವಜನಿಕವಾಗಿ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನನಗೆ ಯಾಕಿದು ನೆನಪಾಯಿತು ಅಂತಂದರೆ, ಯಾವ ತನ್ನ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೇ ಬಿಡೋದಿಲ್ಲ ಅಂತ ಹೇಳಿದರು, ಅದೇ ಮುಖ್ಯಮಂತ್ರಿ ಸ್ವತಃ BLO ಕೊಟ್ಟಂಥ ಅಪ್ಲಿಕೇಶನ್ ಫಾರ್ಮ್ ಇಸ್ಕೋತಾರೆ, ಇದನ್ನು ಫಿಲಪ್ ಮಾಡಿ ತಮಗೆ ತಲುಪಿಸ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿ ಕಳಿಸ್ತಾರೆ. ತದನಂತರ ಅದು ತನ್ನದೇ ಪತ್ರಿಕೆಯಲ್ಲಿ ಪ್ರಕಟಗೊಳ್ಳುತ್ತೆ. ಆವಾಗ ಭಾಳ ದೊಡ್ಡ ಮಟ್ಟದ ಮುಜುಗರವನ್ನು ಅನುಭವಿಸ್ತಾರೆ. ನಿಮ್ಮ ಊಹೆ ಸರಿಯಾಗಿದೆ. ನಾನು ಮಾತಾಡ್ತಾ ಇರೋದು ಪಶ್ಚಿಮ ಬಂಗಾಳದ ಬಗ್ಗೆ, ನಾನು ಮಾತಾಡ್ತಾ ಇರೋದು ಮಮತಾ ಬೇಗಂ ಬಗ್ಗೆ. ಯಾವಾಗ ಬಿಹಾರದಲ್ಲಿ SIR ಶುರುವಾಯ್ತಲ್ಲ, ಆ ಮೊದಲ ದಿನದಿಂದ ಹಿಡಿದು ಅತಿ ಹೆಚ್ಚು ರಚ್ಚೆಗೆ ಹಿಡಿದಂಥ ಹೆಣ್ಮಗಳು ಯಾರಾದರೂ ಇದ್ದರೆ ಅದು ಮಮತಾ ಬೇಗಂ ಅವರು. ಅವರು ನಿರಂತರವಾಗಿ ಮತದಾರ ಪಟ್ಟಿಯ ಪರಿಷ್ಕರಣೆ ವಿರುದ್ಧವಾಗಿ ಬಿಹಾರದಲ್ಲಿ ನಡೆದ ಸಂದರ್ಭದಲ್ಲಿ ಈಕೆ ಶುರು ಮಾಡೋದಷ್ಟೇ ಅಲ್ಲ, ನಮ್ಮ ಬಂಗಾಲದ ಮೇಲೆ ನಡೀತಾ ಇರುವಂಥ ಪ್ರಹಾರ ಇದು, ಮುಂದಿನ ದಿನಗಳಲ್ಲಿ ಬಂಗಾಲಿ ಭಾಷೆ ಮೇಲಾಗುವಂಥ ಅತ್ಯಾಚಾರ ಇದು, ದಬ್ಬಾಳಿಕೆ ಇದು, ನಾವು ಇದನ್ನು ಬಿಡಬಾರದು ಅಂತ ಬಿಹಾರದಲ್ಲಿ ನಡೆಯುವಾಗಲೇ ಇವರು ಹೋರಾಟ ಶುರು ಮಾಡಿದರು. ಅದಾದಮೇಲೆ ಬಿಹಾರದಲ್ಲಿ ಕೋರ್ಟ್ಗೆ ಹೋದರು, ಕೋರ್ಟಲ್ಲಿ ವಿಫಲ ಆಯಿತು. ಬಿಹಾರದವರು ಹಾಕಿದಂಥ ಕೇಸು ಅದೆಲ್ಲ ತಮ್ಗೆ ಗೊತ್ತಿದೆ, ಮತ್ತು ಅದನ್ನ ಪ್ರಚಾರ ಮಾಡೋದಿಲ್ಲ. ಅದಾದಮೇಲೆ 12 ರಾಜ್ಯಗಳಲ್ಲಿ ಏಕಕಾಲಕ್ಕೆ ಘೋಷಿಸಿತು ಚುನಾವಣಾ ಆಯೋಗ. ಇದು ದೇಶಾದ್ಯಂತ ನಡೆಯಬೇಕಾದಂಥ ಪ್ರಕ್ರಿಯೆ, ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಯಾರು ಹ್ಞೂ ಅಂದರು ನಾವು ಮಾಡೋರೆ ಅಂತ ಜ್ಞಾನೇಶ್ ಕುಮಾರ್ ಹೇಳಿದರು. ಒಂದು ವೇಳೆ ಸಂದರ್ಭ ಬಂದರೆ ಕೇಂದ್ರದ ಸಹಾಯವನ್ನು ಪಡೆಯಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಪ್ರತಿಯೊಂದು ಸರ್ಕಾರವು ತನ್ನ ಇಡೀ ಆಡಳಿತ ಯಂತ್ರವನ್ನು ನಮ್ಮ ಕೈಗೆ ಹಸ್ತಾಂತರ ಮಾಡಬೇಕು ಈ ಪ್ರಕ್ರಿಯೆ ನಡೆಯುವಾಗ ಅಂತ ಸ್ಪಷ್ಟವಾಗಿ ಅನುಚ್ಛೇದವನ್ನು ಉಲ್ಲೇಖ ಮಾಡಿದರು, ಯಾವುದರ ಪ್ರಕಾರ ಅಂತ. ಅಷ್ಟಾದರೂ ಕೂಡ ಮಮತಾ ಬೇಗಂ ತಮ್ಮ ಅಡಮುಟ್ಟತನವನ್ನು ಬಿಡಲೇ ಇಲ್ಲ. ಆಕೆ ಹೇಳಿದರು, ಯಾವುದೇ ಸಂದರ್ಭದಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನನ್ನ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿಕ್ಕೆ ಬಿಡೋದಿಲ್ಲ. ಇದಕ್ಕೊಂದು ಗಿಮಿಕ್ಕನ್ನು ಮಾಡಿದರು. ಮೊದಲು ಬೀದಿಗಿಳಿದ್ರು, ಜನರನ್ನು ಕರ್ಕೊಂಬಂದು ಲಕ್ಷ ಜನ ಬೀದಿಗಿಳಿದು ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ನಾವು ವಿರೋಧಿಸ್ತೇವೆ, ಪ್ರತಿಭಟಿಸ್ತೇವೆ ಅಂತ ದೊಡ್ಡದಾದ ರ್ಯಾಲಿ ಮಾಡಿ ದೇಶಾದ್ಯಂತ ಸುದ್ದಿ ಮಾಡಿದರು. ಅದಾದ ಮೇಲೆ ಎಲ್ಲ ಧರ್ಮದ ಮಠಾಧೀಶರು, ಸಂತರು, ಸನ್ಯಾಸಿಗಳು, ಮೊಲ್ಲಾಗಳು, ಮೌಲ್ವಿಗಳು ಎಲ್ಲರನ್ನೂ ಕರ್ಕೊಂಡು ಮತ್ತೊಂದು ರ್ಯಾಲಿ ಮಾಡಿದರು. ಅಂದರೆ ಎಲ್ಲ ಧರ್ಮೀಯರು ಕೂಡ ಇದನ್ನು ವಿರೋಧಿಸ್ತಾರೆ ಅನ್ನುವಂಥ ಒಂದು ಪ್ರೊಪಗ್ಯಾಂಡವನ್ನು ಸೃಷ್ಟಿ ಮಾಡಿದರು. ಎಷ್ಟು ಸಮಯದ ಮುಂಚೆ? ಕೇವಲ 48 ಗಂಟೆಗಳ ಮುಂಚೆ. ಚುನಾವಣಾ ಆಯೋಗ ಇದಕ್ಕೆ ಸೊಪ್ಪು ಹಾಕಲಿಲ್ಲ. ತಾನು ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಇದು ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ದೇಶಾದ್ಯಂತ ಈ ರೀತಿಯಾದ ಎಡವಟ್ಟುಗಳ ಮಧ್ಯೆ ಚುನಾವಣೆ ಮಾಡಿ ಅದಕ್ಕೆ ಅಭ್ಯಾಸವಿದೆ. ಇಂಥ ಅಡಮುಟ್ಟುಗಳನ್ನು ಹೇಗೆ ಬಗ್ಗಿಸಬೇಕು ಅಂತ ಅದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಕೊನೆಗೆ 12 ರಾಜ್ಯಗಳಲ್ಲಿ ಶುರುವಾದ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ BLO ಹೋಗಿ ಮುಖ್ಯಮಂತ್ರಿ ಮಮತಾ ಬೇಗಂ ಅವರ ಮನೆಗೆ ಹೋಗ್ತಾರೆ. ಮತದಾರ ಪಟ್ಟಿಯ ಪರಿಷ್ಕರಣೆಯ ಫಾರ್ಮನ್ನು ಆಕೆಯ ಕೈಗೆ ಕೊಡಲಾಗತ್ತೆ. 1 ತಿಂಗಳ ಅವಧಿ ಒಳಗಡೆ ಇದನ್ನು ಫಿಲಪ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ಮಮತಾ ಬೇಗಂ ಅವರು. ಇದು ಹೇಳಿ ಕಳಿಸಿದರು. ಕೊಟ್ಟ ಆದಮೇಲೆ ಯಾವುದೋ ಪತ್ರಿಕೆಯಲ್ಲಿ ಇದು ಸುದ್ದಿ ಆಗೋದಲ್ಲ. ಸ್ವತಃ TMC ಅಂತೇನು ತೃಣಮೂಲ ಕಾಂಗ್ರೆಸ್ನ ಮುಖವಾಣಿ ಅಂತ ಇದೆಯೋ, ಆ ಜಾಗೋ ಬಾಂಗ್ಲಾ ಎನ್ನುವಂಥ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಇದರ ಕುರಿತಾದಂಥ ಮಾಹಿತಿ ಪ್ರಕಟಗೊಂಡಿತು. ಪಶ್ಚಿಮ ಬಂಗಾಳದಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ ಪ್ರಾರಂಭಗೊಂಡಿದೆ. ರಾಜ್ಯದ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿ ಅವರು ತಮ್ಮ ಅರ್ಜಿ ನಮೂನೆಯನ್ನು ಸ್ವೀಕರಿಸಿದ್ದಾರೆ, ತುಂಬಿಕೊಡುವುದಾಗಿ ತಿಳಿಸಿದ್ದಾರೆ. ಈ ಮುಖವಾಣಿ ಇದೆಯಲ್ಲ, ಇದರ ಸಂಪಾದಕರು ಯಾರು? ಈಕೆಯದೇ ಹಳೆಯನಾದಂಥ ಅಭಿಷೇಕ್ ಬ್ಯಾನರ್ಜಿ. ಹೇಗೆ ಅಲ್ಲಿ ಶಿವಸೇನೆಗೆ ಸಾಮನ ಅಂತ ಇದೆಯೋ ಮಹಾರಾಷ್ಟ್ರದಲ್ಲಿ, ಹೇಗೆ ಅದಕ್ಕೊಬ್ಬ ಸಂಪಾದಕ ಸಂಜಯ್ ರಾವತ್ ಅಂತಿದ್ದಾನೋ, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಈ ಜಾಗೋ ಬಾಂಗ್ಲಾ ಇರೋದು. ಬೇರೆ ಯಾವುದೋ ಇಂಡಿಯನ್ ಎಕ್ಸ್‌ಪ್ರೆಸ್ಸೋ, ಟೈಮ್ಸ್ ಆಫ್ ಇಂಡಿಯಾ, ಮತ್ತೊಂದು ಪೇಪರಲ್ಲಿ ಈ ಸುದ್ದಿಯನ್ನು ಪ್ರಕಟಿಸಿದರೆ
ಸುಳ್ಳು ಹಾಕ್ಕೊಂಡಿದ್ದಾರೆ, ತಮ್ಮ ತಾವೇ ಪಬ್ಲಿಷ್ ಮಾಡಿದ್ದಾರೆ, ಚುನಾವಣಾ ಆಯೋಗದವರೇ ಸುಳ್ಳು ಸುದ್ದಿಯನ್ನು ಪ್ಲ್ಯಾಂಟ್ ಮಾಡಿದ್ದಾರೆ ಅಂತ ಮಮತಾ ಬೇಗಂ ಅವರು ನಿರಾಕರಣೆ ಮಾಡಬಹುದಿತ್ತು. ಈಗ ಸಾಮ್ನಾದಲ್ಲಿ ಒಂದು ಸುದ್ದಿ ಪ್ರಕಟ ಆಗತ್ತೆ ಅಂದ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ, ಅದನ್ನು ಉದ್ಧವ್ ಠಾಕ್ರೆ ಆಗಲಿ ಆದಿತ್ಯ ಠಾಕ್ರೆ ಆಗಲಿ ನಿರಾಕರಿಸಲಿಕ್ಕಾಗೋದಿಲ್ಲ. ಏಕೆಂದರೆ ಅದು ಅವರದೇ ಮುಖವಾಣಿ. ಒಂದು ವೇಳೆ ಉದ್ಧವ್ ಠಾಕ್ರೆ ಕುರಿತಾಗಿ ಯಾವುದಾದ್ರೂ ಸುದ್ದಿ ಪ್ರಕಟಗೊಂಡಿದ್ದರೆ ಅದನ್ನು ಆದಿತ್ಯ ಠಾಕ್ರೆಯೇ ಕೊಟ್ಟಿರಬೇಕು ಅಥವಾ ಸಂಜಯ್ ರಾವತನ್ನು ಪ್ರಕಟಿಸಿರಬೇಕು. ಇಬ್ಬರನ್ನು ದಾಟಿ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಂಬಲರ್ಹ ಮೂಲಗಳು ಅಂತಿರೋದಿಲ್ಲ, ಅಧಿಕೃತವಾದ ಮೂಲ ಅದು. ಇದು ಕೂಡ ಅಷ್ಟೇ, ಜಾಗೋ ಬಾಂಗ್ಲಾ ಅನ್ನೋದು ಅಧಿಕೃತವಾದ ತೃಣಮೂಲ ಕಾಂಗ್ರೆಸ್ನ ಮುಖವಾಣಿ, ಸ್ವತಃ ಅವರ ಪತ್ರಿಕೆ, ಅದರ ಮುಖಪುಟದಲ್ಲಿ ಪ್ರಕಟಗೊಂಡಂಥ ಸುದ್ದಿ. ಎಲ್ಲ ಇವನ ನಿನ್ನೆವರೆಗೂ ಈ ರೀತಿ ಹೇಳ್ತಾ ಇದ್ರು, ಇವತ್ತು ನಾನು ಫಾರ್ಮ್ ತುಂಬಿಕೊಡ್ತೀನಿ ಅಂತೇಳಿ ಫಾರ್ಮ್ ಇಸ್ಕೊಂಡಿದ್ದಾರಲ್ಲ, ಏನು ಕತೆ ಇದು ಅಂತ TMC ಕಾರ್ಯಕರ್ತರು, ಪಶ್ಚಿಮ ಬಂಗಾಳದ ಜನತೆ ಹೌಹಾರಿ ಬಿಡ್ತಾರೆ, ಬೆಚ್ಚಿ ಬೀಳ್ತಾರೆ. ಏನಿದು ಮುಖ್ಯಮಂತ್ರಿಯವರು ಈ ರೀತಿ ಮಾಡಿದ್ದಾರೆ ಅಂಥೇಳಿ. ಮಮತಾ ಬೇಗಂ ಅವರು ಕಿವಿಗೆ ತಲುಪತ್ತೆ ವಿಷಯ, ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗಿಬಿಟ್ಟಿದೆ ಇದು ಅಂತ. ತಕ್ಷಣದಲ್ಲಿ ಆಕೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ಇದು ಭ್ರಾಮಕವಾದ ಸುದ್ದಿ, ಸುಳ್ಳು ಸುದ್ದಿಯನ್ನು ಹರಡಿಸಲಾಗಿದೆ. ನಾನು ಪಶ್ಚಿಮ ಬಂಗಾಳದ ಎಲ್ಲರ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆದ ಮೇಲೆ ನನ್ನ ನಮೂನೆಯನ್ನು, ಅರ್ಜಿ ನಮೂನೆಯನ್ನು ಫಿಲಪ್ ಮಾಡಿಕೊಡ್ತೇನೆ, ತುಂಬಿಕೊಡ್ತೇನೆ. ಅಲ್ಲ, ಇಲ್ಲಿವರೆಗೂ ನೀವೇನು ಹೇಳ್ತಾ ಇದ್ರಿ? ಇಲ್ಲಿವರೆಗೂ ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿದ್ದು ಬಿಡೋದಿಲ್ಲ ಅಂತ ಹೇಳಿದ್ರಿ, ನಮ್ಮ ರಾಜ್ಯಕ್ಕೆ ಕಾಲಿಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರಿ. ಅಷ್ಟೇ ಅಲ್ಲ, ಇವರ ಕಲ್ಕತ್ತಾದ ಮೇಯರ್ ಇದನ್ನಲ್ಲ ಸಾಬಣ್ಣ, ಆತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ. ಯಾರಾದರೂ ಚುನಾವಣಾ ಅಧಿಕಾರಿಗಳು ನಮ್ಮ ಬಳಿ ಅರ್ಜಿ ಫಾರ್ಮ್ ಮಾಡ್ಕೊಂಬಂದರೆ ಅವ್ರ ಕೈಕಾಲು ಕತ್ತರಿಸ್ತೀವಿ ಅಂತ ಹೇಳಿದ್ದ. ಹಾಗೆ ಹೇಳಲಿಕ್ಕೆ ಕುಮ್ಮಕ್ಕು ಇದೆ ಮಮತಾ ಬೇಗಂದು, ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡ್ರಿ. ತನ್ನ ಬಾಯಲ್ಲಿ ಹೇಳಬೇಕಾದ ಮಾತುಗಳನ್ನು ಈ ರೀತಿ ಚಮಚಗಳ ಮೂಲಕ ರಾಜಕಾರಣಿಗಳು ಹೇಳಿಸ್ತಾರೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯನ ಪರವಾಗಿ 4 ಜನ ಹೇಳ್ತಾ ಇದ್ದಾರೆ, ಅವರ ಅಕ್ಕಪಕ್ಕದಲ್ಲಿರುವಂಥ ಪಕ್ಕವಾದ್ಯಗಳು ಅಂತ. ಆದರೆ ಅದು ಅವರ ಧ್ವನಿಯಾಗಿರುವುದಿಲ್ಲ, ಸಿದ್ದರಾಮಯ್ಯನವರದ್ದೇ ಧ್ವನಿಯಾಗಿರುತ್ತೆ. ಇವರ ಬಾಯಿಯ ಮೂಲಕ ಅವರ ಮಾತುಗಳು ಬಂದಿದ್ದಾವೆ ಅಂತ ನಾವು ಗಮನಿಸಬೇಕದನ್ನ. ಸಿದ್ದರಾಮಯ್ಯವರು ಹೇಳಿಲ್ಲ, ಅವರು ಪಕ್ಕವಾದ್ಯಗಳು ಹೇಳಿದಾವೆ ಅನ್ನಂಗಿಲ್ಲ. ಸಿದ್ದರಾಮಯ್ಯನವರೇ ಹೇಳೋದನ್ನು ಅವರ ಬಾಯಲ್ಲಿ ಹೇಳಿಸಿರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಪರಿಗಣಿಸಬೇಕದನ್ನ. ಈ ಸ್ಥಿತಿಯಲ್ಲಿ ಈಗ ಫಜಿತಿಯಾಗಿರೋದೇನು ಅಂದರೆ, ಮೊದಲೇದಾಗಿ ಈ ಕಲ್ಕತ್ತಾ ಮೇಯರ್ ಯಾರು ಕೈ ಕಾಲು ಮುರಿತೀನಿ ಅಂತ ಹೇಳಿದ್ನಲ್ಲ, ಆತ ವೋಟರ್ ಲಿಸ್ಟಲ್ಲಿ ಫಾರ್ಮನ್ನು ಫಿಲಪ್ ಮಾಡಿಕೊಡದೆ ಹೋದರೆ ಆತನ ಮತದಾರ ಪಟ್ಟಿಯಲ್ಲಿ ಆತನ ಹೆಸರು ಇರೋದಿಲ್ಲ. ಆತ ಆ ರಾಜ್ಯದ ಸಚಿವ ಸ್ಥಾನವನ್ನು ಕಳ್ಕೋಬೇಕಾಗತ್ತೆ ಮುಂದಿನ ದಿವಸದಲ್ಲಿ. ಜೊತೆಗೆ ಮೇಯರ್ ಪಟ್ಟವು ಮುಂದಿನ ಸಲ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು, ಏಕೆಂದರೆ ಆತನೇ ಫಾರ್ಮನ್ನು ತುಂಬಿಕೊಟ್ಟಿಲ್ಲ. ಫಾರ್ಮ್ ಕೊಟ್ಟದ್ದಕ್ಕೆ ದಾಖಲಾತಿಯನ್ನು ಈ BLOಗಳು ಇಟ್ಕೋತಾರೆ, ವಿಡಿಯೋ ಮಾಡಿರ್ತಾರೆ, ಫೋಟೋ ತಕ್ಕೋತಾರೆ ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ನಾಳೆ ಸಾಕ್ಷಿಯ ರೀತಿಯಲ್ಲಿ ಅವ್ರಿಗೆ ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಇನ್ನು ಮಮತಾ ಬೇಗಂನ ನಿವಾಸಕ್ಕೆ ಹೋಗಿ ಕೊಟ್ಟರು ಫಾರ್ಮು ಅಂತೇನು ಏನು ಪಬ್ಲಿಷ್ ಆಗಿದೆಯಲ್ಲ, ಸುದ್ದಿ ಪ್ರಕಟಗೊಂಡಿದೆಯಲ್ಲ, ಆ ಮಮತಾ ಬೇಗಂ ಮನೆಯಲ್ಲಿ ಆಕೆ ಒಬ್ಬಕ್ಕೆ ನಿರ್ಜನವಾದ ಮನೆಯಲ್ಲಿ ಒಬ್ಬಾಕೆ ಇರೋಕ್ಕೆ ಸಾಧ್ಯ ಇಲ್ಲ. 100 ಜನ ಅಧಿಕಾರಿಗಳಿರ್ತಾರೆ, ಅವರ ಅಂಗರಕ್ಷಕರಿರ್ತಾರೆ, ಉಳಿದ ಅಧಿಕಾರಿಗಳಿರ್ತಾರೆ, ಸಿಬ್ಬಂದಿ ವರ್ಗದವರು ಇರ್ತಾರೆ, ಆಪ್ತ ಸಹಾಯಕರು ಇರ್ತಾರೆ. ಅವರ ಸಮಕ್ಷಮದಲ್ಲಿ ಕೊಟ್ಟಂಥ ಫಾರ್ಮ್ ಅದು. ಅದನ್ನು ಸ್ವತಃ ಮಮತಾ ಬೇಗಂ ಅವರು ಸ್ವೀಕರಿಸಿದಾರಂತ ಅವ್ರ ಪತ್ರಿಕೆಯಲ್ಲಿ ಹೇಳಲಾಗಿದೆ. ನಾಳೆ ನಾನು ಫಾರ್ಮೇ ತುಂಬಲಿಕ್ಕೆ ಕೊಡಲಿಲ್ಲ, ಇವರು ಫಾರ್ಮೇ ಸಿಕ್ಕಿಲ್ಲ ನನಗೆ ಅಂತ ಮಮತಾ ಬೇಗಂ ಹೇಳೋಕ್ಕಾಗಲ್ಲ, ಈ ಸಾಬಣ್ಣ ಹೇಳೋಕ್ಕಾಗಲ್ಲ, ಕಲ್ಕತ್ತಾದ ಮೇಯರು. ಅಂದರೆ ತಾವೇ ಸ್ವತಃ ಈಗ ಇಕ್ಕಳದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಮತಾ ಬೇಗಂ ಅವರು. ಏನಾಗಿದೆ, ಬಿಹಾರದಲ್ಲಿ ಯಾವ ರೀತಿ ಸುಮಾರು 54 ಲಕ್ಷ ಜನರನ್ನು ಕಿತ್ತು ಬಿಸಾಕಲಾಗಿದೆಯೋ, ಸುಳ್ಳು ಮತದಾರರ ಪಟ್ಟಿಯಲ್ಲಿರುವಂಥ ಹೆಸರುಗಳನ್ನ ಹೇಗೆ ಡಿಲೀಟ್ ಮಾಡಲಾಗಿದೆಯೋ, ಅದೇ ರೀತಿಯಾದಂಥ 1 ಕೋಟಿ ನಕಲಿ ಮತದಾರರಿದ್ದಾರೆ ಅಂತ ಸುವೇಂದು ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1 ಕೋಟಿ ಈ ರೀತಿ ನಕಲಿ ಮತಗಳು. ಈ 1 ಕೋಟಿ ನಕಲಿ ಮತಗಳ ಮೇಲೆ ನಿರ್ಭರಗೊಂಡಿದ್ದಾರೆ ಮಮತಾ ಬೇಗಂ ಅವರು. ಇಷ್ಟು ಓಟ್ಗಳು ಹೋಗಿಬಿಟ್ರೆ ತನ್ನ ಮೂಲ ಬಂಡವಾಳ ಏನಿದೆ ಅದು ಹೊರಟು ಹೋಗುತ್ತೆ. ಅಂದರೆ ಬೇಸ್ ಅಂತ ಏನೋ ಒಂದು 20% ಓಟ್ ಬರುತ್ತಲ್ಲ, ಆ ಓಟ್ ಹೊರಟು ಹೋಗುತ್ತೆ. ಅದಾದಮೇಲೆ ಸರಿಯಾದಂಥ ಹಣಾಹಣಿ ಶುರುವಾಗತ್ತೆ. ಯಾರಿಗೆ ಮಮತಾ ಬೇಗಂ ಸರ್ಕಾರ ಬೇಕು, 14 ವರ್ಷದಿಂದ ನಡೆದಂಥ ದುರಾಡಳಿತ ಬೇಕೋ ಅಥವಾ ಹೊಸ ಸರ್ಕಾರ ಬೇಕು ಅಂತ ಜನ ತೀರ್ಮಾನ ಮಾಡುವಂಥ ಸಂದರ್ಭ ಬರುತ್ತೆ. ಎರಡನೇದಾಗಿ ಈ ಬಾರಿಯ ಚುನಾವಣೆಯಲ್ಲಿ 2026ರಲ್ಲಿ ಕಳೆದ ಬಾರಿ ಹಾಗೆ ಉದ್ವಿಗ್ನತೆ ಉಂಟಾಗಲಾರದ ಹಾಗೆ ನೋಡಿಕೊಳ್ಳಿಕ್ಕೆ ಚುನಾವಣಾ ಆಯೋಗ ಮುಂಜಾಗರೂಕತಾ ಕ್ರಮವನ್ನು ಕೈಗೊಳ್ಳುತ್ತೆ. ಪಶ್ಚಿಮ ಬಂಗಾಳಕ್ಕಿರುವಂಥ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಕೇಂದ್ರ ಸರ್ಕಾರಕ್ಕೆ, ಪಶ್ಚಿಮ ಬಂಗಾಳದ 50 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೇಂದ್ರ ಭದ್ರತಾ ಪಡೆ ಇರುತ್ತೆ. ಮುಂಚೆ ಅದು 15 ಕಿಲೋಮೀಟರ್ ಇರ್ತಿತ್ತು. ಇದು ಬಾರ್ಡರ್ ಏರಿಯಾ ಆಗಿರೋದ್ರಿಂದ 50 ಕಿಲೋಮೀಟರ್ವರೆಗೂ
ಕೇಂದ್ರ ಭದ್ರತಾ ಪಡೆ ಇರುತ್ತೆ. ಆ ಕೇಂದ್ರ ಭದ್ರತಾ ಪಡೆಯ ವ್ಯಾಪ್ತಿಯಲ್ಲಿರುವಂಥ ಯಾವ್ಯಾವ ಈ ಹೊಟ್ಟಿ ಜನ ಇದಾರಲ್ಲ ಅವರೆಲ್ಲ ಈ ಬಾರಿ ಮತದ ಇದನ್ನು ಕಳ್ಕೊತಾರೆ ಮತ್ತು ಅವರು ಎಲ್ಲಿ ಉದ್ವಿಗ್ನತೆಯನ್ನು ಬಿಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ತುಕಡಿಗಳು ಬರ್ತವೆ. ಕಳೆದ ಬಾರಿ ಮಾಡಿದ ಹಾಗೆ ಈ ಅಟಾಟೋಪಗಳು ಈ ಬಾರಿ ನಡೆಯೋದಿಲ್ಲ. ಆ ರೀತಿಯಾದಂಥ ತಯಾರಿ ಮಾಡಲಾಗುತ್ತೆ. ಉದಾಹರಣೆಗೆ ಬಿಹಾರದ್ದೇ ನೋಡಿ, ಬಿಹಾರದಲ್ಲಿ 5 ಸುತ್ತಿನ ಮತದಾರ 7 ಸುತ್ತಿನ ಮತದಾನ ನಡೀತಾ ಇತ್ತು ಮುಂಚೆ ಜಂಗಲ್ ರಾಜ್ ಕಾಲದಿಂದ. ಯಾಕೆಂದರೆ ಬೂತ್ ಕ್ಯಾಪ್ಚರಿಂಗ್ ಮಾಡೋದು, ಓಟ್ ಬಾಕ್ಸ್ ಎತ್ಕೊಂಡು ಹೋಗ್ಬಿಡೋದು, ತೊಗೊಂಡೋಗಿ ಕೆರೆಗೆ ಎಸೆದು ಬಿಡೋದು, ಅದ್ರ ಮೇಲೆ ನೀರು ಚೆಲ್ಲೋದು, ಗಲಾಟೆ ಮಾಡಿಸೋದು, ಬೆಂಕಿ ಹಚ್ಚೋದು, ಇದನ್ನೆಲ್ಲವನ್ನು ಮಾಡ್ತಾಯಿತ್ತು RJD. ಯಾವಾಗ ಚುನಾವಣಾ ಆಯೋಗ ಈಗ ಕಟ್ಟುನಿಟ್ಟಾದ ಚುನಾವಣೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆಯೋ, ಹೇಗೆ ಕೇಂದ್ರ ತುಕಡಿಗಳು ಬಂದು ನಿಲ್ತಾವೋ, ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗುವುದಿಲ್ಲ. ಒಂದೇ ಒಂದು ಪ್ರಕರಣವನ್ನು ಬಿಟ್ಟರೆ ನಿನ್ನೆಯ ಮತದಾನದಲ್ಲಿ ಬಾಕಿ ಎಲ್ಲ ಕಡೆ ಶಾಂತಿಯಿಂದ ನೆರವೇರಿದೆ. 2000 ಇಸ್ವಿಯ ನಂತರ ಅತಿ ಹೆಚ್ಚು ವೋಟಿಂಗ್ ಅಲ್ಲೇ ಆಗಿದೆ. 64.66% ಮತದಾನ ಆಗಿದೆ. ಅಂದರೆ 65% ಅನ್ರಿ. 2000ದಲ್ಲಿ 60% ಆಗಿತ್ತು ಅಂತ ಒಂದು ಅಂದಾಜಿದೆ. ಈ ಮಟ್ಟಿನ ಮತದಾನ ಆಗಲಿ ಕಾರಣ ಯಾರು? ಮೊದಲೇದಾಗಿ ನಡೆದಂಥ SIRನಲ್ಲಿ ನಕಲಿ ಓಟ್ಗಳೆಲ್ಲ ಹೊರಟೋದು. ಅಸಲಿ ಯಾರು ಹಾಕೋರಿದ್ದಾರೆ ಅವರೆಲ್ಲ ಓಟ್ ಹಾಕಿದ್ರು. ಯಾಕೆಂದರೆ ಇತ್ತೀಚೆಗೆ ತಾನೇ ಅವ್ರ ವೋಟರ್ ID ಆಗಿದೆ ಹೊಸದಾಗಿ. ಅವರೆಲ್ಲರೂ ಫ್ರೆಶ್ ಮತದಾರರು, ಹಳಬರೇ. ಆದರೆ ಅವರ ಮತದಾರರ ಪಟ್ಟಿಯ ಮೂಲಕ ನನಗೆ ಮತ ಹಾಕಲಿಕ್ಕೆ ಹಕ್ಕು ಪಡೆದಿದ್ದೇನೆ ಅನ್ನುವಂಥ ಒಂದು ಉಮೇದಿನಲ್ಲಿ ಹಾಕಿದಂಥ ಮತಗಳು. ಅದು ಯಾರ ಮತಗಳು? ಅತಿ ಹೆಚ್ಚು ಮಹಿಳೆಯರ ಮತಗಳನ್ನು ನೀವು ಮತದಾನ ಸೆಂಟರ್ ಮುಂದೆ, ಕೇಂದ್ರದ ಮುಂದೆ ನೋಡಬಹುದಿತ್ತು. ಸ್ವತಃ ನರೇಂದ್ರ ಮೋದಿ ಪಾಟ್ನಾದಲ್ಲಿದ್ದರು ನಿನ್ನೆ ಮತದಾನ ನಡೆಯುವ ಸಂದರ್ಭದಲ್ಲಿ. ಅವ್ರು ಹೇಳಿದರು, ನನ್ನ ಮಾತೆಯರು ನನ್ನ ಸೋದರಿಯರು ದಂಡು ಕಟ್ಟಿಕೊಂಡು ಬಂದು ವೋಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದರು. ಅತಿ ಹೆಚ್ಚು ವೋಟಿಂಗ್ ಆದರೆ ಲಾಭ ಯಾರಿಗೆ? ಸ್ವಾಭಾವಿಕವಾಗಿ ನರೇಂದ್ರ ಮೋದಿಗೆ. ಲಖಪತಿ ಬೆಹನ ಅನ್ನುವಂಥ ಸ್ಕೀಮ್ ಮೂಲಕ ಜನರಿಗೆ ಈಗಾಗಲೇ ಆಶೋತ್ತರವನ್ನು ಈಡೇರಿಸುವ ಕೆಲಸವನ್ನು ನರೇಂದ್ರ ಮೋದಿ ನಿತೀಶ್ ಕುಮಾರ್ ಮಾಡಿ ಆಗೋಗಿದೆ. ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳಿ ಆಗಿ ಹೋಗಿದೆ. ಅಂತಃಕಲಹದಿಂದ RJD ಮಠ ಹತ್ತಿ ಹೋಗಿದೆ. 3,75,00,000 ಮತಗಳ ಮತದಾನ ಆಗಿದೆ ನಿನ್ನೆ. ನೋಡ್ರಿ ಎಂಥ ವಿಚಿತ್ರ. ಓಟ್ ಚೋರಿ ಅಂತಾರೆ. ಅವ್ರು ಓಟ್ ಚೋರಿ ಆಗಿದ್ರೆ 3,75,00,000 ಜನ ಒಂದನೇ ಹಂತದ ಮತದಾನದಲ್ಲಿ ಹೇಗೆ ಮತ ಹಾಕಿದರು? ಕೇವಲ 121 ಕ್ಷೇತ್ರಗಳಲ್ಲಿ ನಡೆದಂಥದ್ದು. ಇಷ್ಟು ಜನ ಹೆಂಗೆ ಮತ ಹಾಕಿರು? ಓಟ್ ಚೋರಿ ಆಗಬೇಕಾಗಿತ್ತಲ್ಲ, ಯಾಕೆ ಆಗಲಿಲ್ಲ? ಮುಠಾಳರಿಗೆ ನಾವು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಒಂದಂತೂ ದಿಟ ಆಗೋಯ್ತು, ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂಥ ತಾಪತ್ರಯ ಆಗಲಾರದೆ ಈ SIRನ್ನು ಪ್ರಾರಂಭ ಮಾಡಿ ಆಯಿತು. ಇದಾದಮೇಲೆ ಆಕಿ ಇನ್ನಿಲ್ಲದ ಹಾಗೆ ವಿಘ್ನಗಳನ್ನ ಒಡ್ಡುವ ಪ್ರಯತ್ನ ಮಾಡ್ತಾರೆ. ಭಾಳಷ್ಟು ಜನ ನಮ್ಮವ್ರಿಗೆ ವೋಟರ್ ID ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರ ಆಧಾರ್ ಕಾರ್ಡ್ ತೋರಿಸಿದ್ರು ಅವ್ರಿಗೆ ವೋಟರ್ ID ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಿರಂತರವಾಗಿ ಪ್ರಹಾರಗಳು ನಡೀತಾ ಇರ್ತವೆ. ಆದರೆ ಯಾವುದನ್ನು ನಡೆಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಅದನ್ನು ಚುನಾವಣಾ ಆಯೋಗ ಶುರು ಮಾಡಾಗಿದೆ. ಅಲ್ಲಿಗೆ ಮಮತಾ ಬೇಗಂ ಅವರ ಅಡಮುಟ್ಟತನಕ್ಕೆ ಬರೋಬ್ಬರಿ ಪ್ರಹಾರವನ್ನು ಕೊಟ್ಟ ಹಾಗಾಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.